ಇಂದು ನಾವು ಚರ್ಚಿಸಬೇಕಾಗಿರುವ ವಿಷಯ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಒಂದು ಚರ್ಚಿತ ಎನ್ಕೌಂಟರ್ ಬಗ್ಗೆ. ಈ ಘಟನೆ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಕುರಿತಾಗಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸೋಮವಾರ ಮುಂಜಾನೆ ಮೀರತ್ನ ಸರೂರ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಕುಖ್ಯಾತ ಕ್ರಿಮಿನಲ್ ಶಹಜಾದ್ ಅಲಿಯಾಸ್ ನಿಕ್ಕಿ ಪೊಲೀಸರ ಗುಂಡೇಟಿಗೆ ಸಾವನ್ನಪ್ಪಿದ್ದಾನೆ. ಪೊಲೀಸರ ಪ್ರಕಾರ ಶಹಜಾದ್ ಕೇವಲ ಸಾಮಾನ್ಯ ಅಪರಾಧಿಯಲ್ಲ, ಅವನ ವಿರುದ್ಧ ಅತ್ಯಾಚಾರ, ಲೂಟಿ, ಕೊಲೆ ಯತ್ನ ಸೇರಿದಂತೆ ಕನಿಷ್ಠ 7 ಭೀಕರ ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲೂ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣವೇ ರಾಜ್ಯವ್ಯಾಪಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆ ಪ್ರಕರಣದಲ್ಲಿ ಶಹಜಾದ್ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದ. ಆದರೆ ಜೈಲಿನಿಂದ ಬಿಡುಗಡೆಯಾದ ನಂತರವೂ ಅವನು ತಿದ್ದಿಕೊಳ್ಳದೆ ಮತ್ತೊಂದು ಘೋರ ಅಪರಾಧ ಎಸಗಿದ್ದ. ಈ ಬಾರಿ ಕೇವಲ 7 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಯತ್ನ ಮಾಡಿದ ಆರೋಪ ಎದುರಿಸಬೇಕಾಯಿತು. ಬಾಲಕಿ ತೀವ್ರ ಗಾಯಗೊಂಡಿದ್ಲು. ಈ ಘಟನೆಯ ನಂತರ ಪೊಲೀಸರು ಆತನನ್ನ ಹುಡುಕಿಕೊಟ್ಟರೆ 25,000 ರೂಪಾಯಿ ಬಹುಮಾನವನ್ನ ಘೋಷಿಸಿದ್ರು. ಪೊಲೀಸ್ ಮಾಹಿತಿಯ ಪ್ರಕಾರ ಸೋಮವಾರ ಮುಂಜಾನೆ ಶೋಧ ಕಾರ್ಯಾಚರಣೆ ವೇಳೆ ಶಹಜಾದ್ ಮೀರತ್ನ ನಗರದ ಹೊರವಲಯದಲ್ಲಿರುವ ಒಂದು ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾಗಿದ್ದ. ಪೊಲೀಸರು ಆತನನ್ನ ಬಂಧಿಸಲು ಮುಂದಾದಾಗ ಅವನು ತಕ್ಷಣ ಗುಂಡು ಹಾರಿಸಿದ್ದಾನೆ. ಪ್ರತಿಯಾಗಿ ಪೊಲೀಸರು ತುರ್ತು ಕ್ರಮವಾಗಿ ಸೆಲ್ಫ್ ಡಿಫೆನ್ಸ್ಗಾಗಿ ಗುಂಡು ಹಾರಿಸಿದ್ದು, ಅದರಲ್ಲಿ ಶಹಜಾದ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎಂದು ಅಧಿಕೃತ ಮಾಹಿತಿ ಬಂದಿದೆ. ಪೊಲೀಸರ ಹೇಳಿಕೆಯಲ್ಲಿ ಈ ಘಟನೆಯಲ್ಲಿ ಯಾವುದೇ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿಲ್ಲ. ಆದ್ರೆ ಘಟನೆ ನಡೆದ ಸ್ಥಳದಿಂದ ಒಂದು ಪಿಸ್ತೂಲ್ ವಶಪಡಿಸಿಕೊಂಡಿದ್ದಾರೆ. ಸರೂರ್ಪುರ್ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ಶಹಜಾದ್ ಸಾವನ್ನಪ್ಪಿದ್ದಾನೆ. ಅವನ ವಿರುದ್ಧ ಅತ್ಯಾಚಾರ, ಲೂಟಿ ಮತ್ತು ಕೊಲೆ ಯತ್ನ ಸೇರಿದಂತೆ 7 ಪ್ರಕರಣಗಳಿವೆ. ಇತ್ತೀಚೆಗೆ ಅವನು ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯ ಎಸಗಿದ್ದ. ಆಕೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾಳೆ. ಈ ಘಟನೆಯ ನಂತರ ಪೊಲೀಸರ ಕಾರ್ಯಾಚರಣೆ ಕುರಿತು ಕೆಲವರು ಅಭಿನಂದನೆಯನ್ನ ವ್ಯಕ್ತಪಡಿಸಿದ್ದಾರೆ, ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಎನ್ಕೌಂಟರ್ ಅಗತ್ಯವಿತ್ತ? ಅವನನ್ನ ಜೀವಂತವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬಹುದಿತ್ತಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಶಹಜಾದ್ ನಂತಹ ಅಪರಾಧಿಗಳನ್ನ ಜೀವಂತವಾಗಿ ಬಂಧಿಸುವುದು ಅಸಾಧ್ಯವಾಗತ್ತೆ. ಯಾಕಂದ್ರೆ ಇವರು ಶಸ್ತ್ರಗಳನ್ನ ಬಳಕೆ ಮಾಡ್ತಾರೆ ಮತ್ತು ಪೊಲೀಸರ ಪ್ರಾಣಕ್ಕೂ ಅಪಾಯವನ್ನ ಉಂಟು ಮಾಡ್ತಾರೆ. ಕಾನೂನಿನ ಪ್ರಕಾರ ನಾವು ಸ್ವರಕ್ಷಣೆಯ ಕ್ರಮವನ್ನ ಕೈಗೊಂಡಿದ್ದೇವೆ. ಈ ಘಟನೆ ಒಂದು ದೊಡ್ಡ ಪ್ರಶ್ನೆಗೆ ದಾರಿ ಮಾಡಿಕೊಟ್ಟಿದೆ. ಸಮಾಜದಲ್ಲಿ ಇಂತಹ ಅಪರಾಧಿಗಳು ಮತ್ತೆ ಮತ್ತೆ ಹೇಗೆ ಹುಟ್ಟುತ್ತಾರೆ? 5 ವರ್ಷಗಳ ಶಿಕ್ಷೆ ಅನುಭವಿಸಿದ ವ್ಯಕ್ತಿ ಹೊರಬಂದ ಕೂಡಲೇ ಮತ್ತೆ ಅಪ್ರಾಪ್ತ ಬಾಲಕಿಯ ಮೇಲೆಯೇ ದೌರ್ಜನ್ಯ ಎಸಗಿದ್ದಾನೆ. ಇದು ಕೇವಲ ಶಹಜಾದ್ನ ತಪ್ಪಲ್ಲ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಕಠಿಣತೆಯ ಕೊರತೆಯೂ ಇರಬಹುದು. ಮತ್ತೊಂದು ವಿಚಾರ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಇಂತಹ ಎನ್ಕೌಂಟರ್ ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಸರ್ಕಾರದ ದೃಷ್ಟಿಯಿಂದ ಇದು ಝೀರೋ ಟಾಲರೆನ್ಸ್ ಆನ್ ಕ್ರೈಮ್ ಎನ್ನುವ ನೀತಿಯ ಭಾಗ. ಯೋಗಿ ಆದಿತ್ಯನಾಥ್ ಸರ್ಕಾರವು ಹಲವು ಬಾರಿ ಹೇಳಿದೆ, ಅಪರಾಧಿಗಳಿಗೆ ಕಾನೂನಿನ ಸಡಿಲತೆ ಇಲ್ಲ, ರಾಜ್ಯದಲ್ಲಿ ಶಾಂತಿ ಕಾಪಾಡುವುದು ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಾರೆ. ಆದ್ರೆ ಮಾನವ ಹಕ್ಕುಗಳ ಸಂಘಟನೆಗಳು ಈ ರೀತಿಯ ಎನ್ಕೌಂಟರ್ ಗಳನ್ನ ಕಟುಭಾವದಿಂದ ಟೀಕಿಸ್ತಾರೆ. ಈ ಪ್ರಕರಣವು ಕಾನೂನು ಮತ್ತು ಮಾನವೀಯತೆ ಎರಡರ ನಡುವಿನ ಸಣ್ಣ ಸಮತೋಲನವನ್ನ ತೋರಿಸುತ್ತೆ. ಒಂದು ಕಡೆ ನಿರಪರಾಧಿ ಬಾಲಕಿಯ ಜೀವ ಉಳಿಸಲು ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆ ಮಾಡಿದುಣ್ಣೋ ಮಾರಾಯ ಅನ್ನೋ ರೀತಿ ಆರೋಪಿ ಸತ್ತು ಹೋಗಿದ್ದಾನೆ. ಈ ಆರೋಪಿ ಶಹಜಾದ್ನ ಕತೆ ಕೇವಲ ಒಬ್ಬ ಅಪರಾಧಿಯ ಅಂತ್ಯವಲ್ಲ, ಅದು ಒಂದು ಎಚ್ಚರಿಕೆ. यूपी ಸರ್ಕಾರದ ಈ ನಿಲುವು ನಿಮಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. सरूरपुर में आज सुबह ये पुलिस मुठभेड़ हुई थी, जिसमें कि एक इनामी बदमाश शहजाद उर्फ निक्की, जिसके रूप में शिनाख्त हुई है, उसे गोली लगने से वो घायल हुआ था, जिसे ज़िला अस्पताल रेफर करवाया गया. वहाँ पर डॉक्टरों ने उसे मृत घोषित किया है. इसमें जो अभियुक्त है वो पहले से 25,000 रुपये का इनाम घोषित था इसके ऊपर थाना बैसूमा से. ये पूर्व में अपने एक दुष्कर्म के मामले में नाबालिग बच्ची के साथ एक विभत्स घटना इसने की थी, जिसमें दुष्कर्म में इसको सज़ा हुई थी माननीय न्यायालय द्वारा और 5 साल जेल में रहकर आया था. पुनः जेल से बाहर आने के बाद इसने 1 ही महीने के भीतर एक और 7 वर्षीय बच्ची को टारगेट किया और उसके साथ इसने बहुत विभत्स घटना करते हुए दुष्कर्म किया और जान से मारने का प्रयास किया. उसमें ये फरार चल रहा था और इसके 25,000 रुपये का इनाम इसके ऊपर था. इसके द्वारा उसके परिजनों को धमकाने के लिए अभी 2 दिन पूर्व उनके घर पर फायरिंग की गई और उनसे मुकदमा वापस लेने का दबाव बनाया गया. साथ ही में इसके विरुद्ध लूट के भी और हत्या के प्रयास के मुकदमे दर्ज हैं. कुल 7 मुकदमे इसके खिलाफ दर्ज हैं और इसका जो आपराधिक इतिहास है उसके बारे में और जानकारी की जा रही है. फिलहाल इसका पोस्टमार्टम करवा नियमानुसार अग्रिम कार्रवाई की जा रही है.